ಬೀದಿಯಲ್ಲಿ ಅಡ್ಡಾಡುವ ದನಕರುಗಳ ನಿಯಂತ್ರಣ, ಸಾರ್ವಜನಿಕರಿಗೆ ತಪ್ಪದ ಭೀತಿ. ಬೀದಿ ದನಗಳನ್ನು ಹಿಡಿದು ಗೋಶಾಲೆಗೆ ರವಾನಿಸಿದ ಪುರಸಭೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ಸಾರ್ವಜನಿಕರಿಗೆ ತೊಂದರೆ ನೀಡುತ್ತಿರುವ ಬೀದಿಯಲ್ಲಿ ಅಡ್ಡಾಡುವ ಹೋರಿ ಅಥವಾ ದನಕರುಗಳನ್ನು ಪುರಸಭೆಯವರು ಸಾರ್ವಜನಿಕ ಸಹಾಯಕದಿಂದ ಹಿಡಿದು ಗೋಶಾಲೆಗೆ ರವಾನಿಸಿದರು. ರಾಮದುರ್ಗ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಮತ್ತು ಮಾರುಕಟ್ಟೆ ಪ್ರದೇಶಗಳಲ್ಲಿ ಬೀದಿಯಲ್ಲಿ ಅಡ್ಡಾಡುತ್ತಿದ್ದ ದನಕರುಗಳನ್ನು ಪುರಸಭೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಕಾರ್ಯಾಚರಣೆ ನಡೆಸಿ ಹಿಡಿದಿದ್ದಾರೆ. ಇವುಗಳನ್ನು ಸುರಕ್ಷಿತವಾಗಿ ಸಮೀಪದ ಗೋಶಾಲೆಗೆ ರವಾನಿಸಲಾಗಿದೆ. ಕಳೆದ ಕೆಲವು ದಿನಗಳಿಂದ ಪಟ್ಟಣದ ತೇರ್ ಬಜಾರ್ ರಸ್ತೆ, ಬಸ್ ನಿಲ್ದಾಣ ಮತ್ತು ಜನನಿಬಿಡ ಪ್ರದೇಶಗಳಲ್ಲಿ ದನಕರುಗಳು ಬೇಕಾಬಿಟ್ಟಿಯಾಗಿ ಸಂಚರಿಸುತ್ತಿದ್ದವು. ಇದರಿಂದ ಪಾದಚಾರಿಗಳಿಗೆ ಹಾಗೂ ವಾಹನ ಸವಾರರಿಗೆ ತೀವ್ರ ತೊಂದರೆಯಾಗುತ್ತಿತ್ತು. ದನಕರುಗಳು ಹಠಾತ್ತನೆ ರಸ್ತೆಗೆ ಅಡ್ಡ ಬರುವುದರಿಂದ ಸಣ್ಣಪುಟ್ಟ ಅಪಘಾತಗಳು ಸಂಭವಿಸುತ್ತಿದ್ದವು. ಈ ಬಗ್ಗೆ ನಾಗರಿಕರು ಪುರಸಭೆಗೆ ದೂರು ನೀಡಿದ್ದರು. ಜನರ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಇಂದು ಪುರಸಭೆ ಮುಖ್ಯಾಧಿಕಾರಿಗಳ ಈರಣ್ಣ ಗುಡದಾರಿ ಮಾರ್ಗದರ್ಶನದಲ್ಲಿ ವಿಶೇಷ ಕಾರ್ಯಾಚರಣೆ ನಡೆಸಲಾಯಿತು. ಹಿಡಿದ ದನಗಳನ್ನು ಟ್ರಕ್ ಮೂಲಕ ಗೋಶಾಲೆಗೆ ಕಳುಹಿಸಿಕೊಡಲಾಗಿದೆ. ಸಾರ್ವಜನಿಕರು ತಮ್ಮ ಸಾಕು ಪ್ರಾಣಿಗಳನ್ನು ಬೀದಿಯಲ್ಲಿ ಬಿಡಬಾರದು. ಇದರಿಂದ ಸಾರ್ವಜನಿಕರಿಗೆ ತೊಂದರೆಯಾದರೆ ಅಂತಹ ಮಾಲೀಕರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಮತ್ತು ದಂಡ ವಿಧಿಸಲಾಗುವುದು ಎಂದು ಎಚ್ಚರಿಕೆ ಸಂದೇಶ ನೀಡಿದ ರಾಮದುರ್ಗ ಪುರಸಭೆ ಮುಖ್ಯಾಧಿಕಾರಿ ಈರಣ್ಣ ಗುಡದಾರಿ ಕಿವಿಮಾತು ಹೇಳಿದರು. ಈ ಸಂದರ್ಭದಲ್ಲಿ ಪಶುಸಂಗೋಪನಾ ಇಲಾಖೆಯ ಡಾಕ್ಟರ್ ಪಾಟೀಲ್, ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿಬಣ, ತಾಲೂಕಾಧ್ಯಕ್ಷ ಶ್ರೇಯಸ್ ವಾಲಿ, ಸಮಾಜ ಸೇವಕ ದಿಲೀಪ್ ರಾಠಿ, ಜೈ ಭೀಮ್ ಅಧ್ಯಕ್ಷ ಅಭಿ ಮುನ್ವಳ್ಳಿ ಇನ್ನಿತರರು ಉಪಸ್ಥಿತರಿದ್ದರು. ದನ ಬಜಾರ್ದಾಗ ಭಾಳ ದಂಧೆ ಮಾಡಕತ್ತಿದ್ರಿ. ಒಳ್ಳೆ ದನಗಳು ನೀನು ಮೊನ್ನೆ ಒಟ್ಟು ಒಂದು 6 ತಿಂಗಳಿಂದ್ರಿ ಹಸಿರು ಅಮ್ಮಾರಿಗೆ ಹಾಕಿ ಕೇಸಿ ಅವರು ತೀರ್ಕೊಂಡ್ರಿ. ತ್ರಾಸ ಅದಕ್ಕೆ ಬಿದ್ದು ಪೆಟ್ಟಿದ್ರಿ. ಆಳಿಲ್ರವ್ರು ಮಾನಸಿಕ ಆಗಿ ಪಾಪ ಫೇಲ್ ಆದ್ರಿ. ಹೊಳ್ಳಿ ಹೆಂಗ ಸರ್ ಅಲ್ಲಿ ಬ್ಯಾಟ್ಯಾಗ ಬಂದ್ರೆ ಸರ್ ಗಾಡಿ ಮೇಲೆ ಸಣ್ಣ ಮಕ್ಕಳು ಇರ್ತಾರೆ, ಕೈಪಲ್ಯಸ್ತರ ಮುದುಕ್ ಇರ್ತಾರೆ, ಸಂತಿಗೆ ಬರೋ ಮಂದಿಗೆಲ್ಲ ಹಾಕಿ ಕ್ಯಾಶ್ ಉಣ್ಣು ಮಾಡ್ತಾವ ಅಂತ ಹೇಳಿ ನಮ್ಮ ಚೀಫ್ ಆಫೀಸರ್ ಸರ್ ನಮ್ಗೆ ಕರೆದ್ರಿ. ಇಲ್ಲ ಮತ್ತೆ ಹಿಂಗೆ ಹಿಡಿಬೇಕು, ಹಿಡಿದು ನೀವು ಸಹಕಾರ ಮಾಡಿರ್ತೀವಿ. ಆಯ್ತು, ನಮ್ಮ ಹುಡುಗರೆಲ್ಲ ಹಿಡ್ಕೊಂಡು ಕ್ಯಾಶ್ ನಾವು ಇಷ್ಟು ಹುಡುಗರೆಲ್ಲ ಒಗ್ಗಟ್ಟಾಗಿ ಅಭಿಯಾನ ಆಯ್ತು ಸರ್, ಬಾಳೆ ಗಾಡಿ ಸರ್ ಆಯ್ತು ರೀ, ಎಲ್ಲ ಕೂಡಿ ಕ್ಯಾಶ್ ಒಕ್ಕಟ್ಟು ಕೂಡಿ ಕ್ಯಾಶ್ ಇಷ್ಟು ಕೂಡಿ ಹಿಡಿದ ಕ್ಯಾಶ್ ನಾವು ಒಪ್ಸಿಲ್ಲಿ ಈಗ ನಾವು ಗೋಶಾಲೆಗೆ ಬಿಡಾಕಂತ ಹೊಂಟಿವ್ರಿ. 1 ವರ್ಷದಿಂದ ನಾವು ಇದನ್ನು ಕಾರ್ಯಾಚರಣೆ ಮಾಡ್ತಾ ಇದ್ವಿ. ಈ ಹಿಂದೆ ಅನೇಕ ಸಲ ನಾವು ಒಂದು 4-5 ಸಲ ಹಿಡಿದು ಸಹ ಎಚ್ಚರಿಕೆಯನ್ನು ಕೂಡ ಸಾರ್ವಜನಿಕರು ನೀಡಿದ್ವಿ. ಆದರೂ ಕೂಡ ಅವರು ಹೆಚ್ಚಿಕೊಳ್ತಾ ಇದ್ರು. ಈ ಕಾರಣ ಈಗ ನಾವು ಪ್ರಥಮವಾಗಿ ಈಗ ಸಾರ್ವಜನಿಕರಿಗೆ ತೀವ್ರತರವಾಗಿ ತೊಂದರೆ ಉಂಟು ಮಾಡಿದ ಗೂಳಿಗಳನ್ನು, ಎಲ್ಲ ಗೂಳಿಗಳನ್ನು ನಮ್ಮಲ್ಲಿ ಏನು ರಾಮದುರ್ಗ ವ್ಯಾಪ್ತಿಯಲ್ಲಿ ಇದ್ದು ಎಷ್ಟು ಗೂಳಿಗಳನ್ನು ಪ್ರಥಮ ಹಂತವಾಗಿ ಈಗ ಹಿಡಿದು ಅವನ್ನ ಈಗ ನಮ್ಮ ಅಲ್ಲೇ ಸಮೀಪದ ಗೋಶಾಲೆಗೆ ಕೂಡ ಸ್ಥಳಾಂತರ ಮಾಡೋಕ್ಕೆ ಕ್ರಮ ತಗೊಂಡ್ವಿ. ಇನ್ನು ಮುಂದುವರೆದು ಎಲ್ಲ ಸಾರ್ವಜನಿಕರು ಇನ್ನೊಮ್ಮೆ ಅಥವಾ ರೈತರಿಗೆ ಹೇಳೋದು ಇಚ್ಛೆಪಡೋದೇನೆಂದರೆ, ಇನ್ನೂ ಕೂಡ ತಮ್ಮ ಮನಿಮಾರು ದನಗಳ ರಸ್ತೆಗಳಲ್ಲಿ ಅನಧಿಕೃತವಾಗಿ ಬಿಡ್ತಾ ಇದೆ. ಇದರಿಂದ ಕೂಡ ಸಾರ್ವಜನಿಕರಿಗೆ ತೊಂದರೆ ಆಗ್ತಾಯಿದೆ. ಅವನ್ನು ಕೂಡ ತಾವು ತಮ್ಮ ಮನೆಯೊಳಗೆ ರೈತರು ಇರ್ತಕ್ಕಂಥ ಎಲ್ಲ ದನಗಳನ್ನು ತಮ್ಮ ಮನೆಯೊಳಗೆ ಕಡ್ಡಾಯ ಕಟ್ಕೊಳ್ಬೇಕು. ಮುಂದೆ ಇನ್ನೊಂದು 2 ರಿಂದ 3 ದಿನದೊಳಗೆ ಇನ್ನೂ ಎಲ್ಲ ದನಗಳನ್ನು ಕೂಡ ಹಿಡಿಯುವಂಥ ಒಂದು ಪ್ರಯತ್ನ ಮಾಡಿ ಈಗಾಗಲೇ ಗೋಶಾಲೆಗಳಿಗೆ ಕೂಡ ನಾವು ಒಪ್ಪಿಸಿದ್ದೇವೆ. ಸರ್ ಎಷ್ಟೇ ದನ ಇದ್ದರೂ ತೊಗೊಂಬರಿ ಅಂತ ಒಪ್ಕೊಂಡಿದ್ದಾರೆ. ಅವನು ಕೂಡ ಸೇರ್ಪಡೆ ಮಾಡ್ತೇನೆ ಅಂತ ಹೇಳ್ತಾ ಸಾರ್ವಜನಿಕರು ಕೂಡಲೇ ತಮ್ಮ ಎಲ್ಲ ಮಣಿಮಾರು ದನಗಳನ್ನು ತಮ್ಮ ಮನೆಯಲ್ಲೇ ಕಟ್ಟಾಕಬೇಕು. ಒಂದು ವೇಳೆ ಬೀದಿಯಲ್ಲಿ ಬಿದ್ದರೆ ಕಡ್ಡಾಯವಾಗಿ ಅವನ್ನ ನಾವು ಗೋಶಾಲೆಗಳು ಸ್ಥಳಾಂತರ ಮಾಡ್ತೀವಿ. ಮತ್ತು ವಾಪಸ್ ಈಗ ಅವರು ಕಂಡೀಷನ್ ಹಾಕಿದ್ದಾರೆ ಗೋಶಾಲೆಗಳು, ಒಂದು ಸಲ ನಮ್ಮ ಗೋಶಾಲೆಗಳು ತಂದು ನೀವು ಕೊಟ್ಟರೆ ಅಂದರೆ ಹೊಳ್ಳಿ ಯಾವುದೇ ಕಾರಣಕ್ಕೂ ನಾವು ಕೊಡೋಂಗಿಲ್ಲ ಅಂತ. ಅದೊಂದು ಸಾರ್ವಜನಿಕರು ಭಾಳ ಎಚ್ಚರಿಕೆಯನ್ನು ವಹಿಸಬೇಕು. ಒಂದು ಸಲ ನಮ್ಮ ಕಡೆ ಸಿಕ್ಕು ನಾವು ಗೋಶಾಲೆಗಳನ್ನು ಸ್ಥಳಾಂತರ ಮಾಡಿದ್ವಿ ಅಂದರೆ ಯಾವುದೇ ಕಾರಣಕ್ಕೂ ನಿಮ್ಮ ದನಗಳು ನಿಮಗೆ ವಾಪಸ್ ಸಿಗೋದಿಲ್ಲ. ಕಾರಣ ಒಂದು 2 ದಿನಗಳಲ್ಲಿ ತೀವ್ರವಾಗಿ ಅದನ್ನು ನಾವು ವೈಯಕ್ತಿಕವಾಗಿ ಕಾಳಜಿ ವಹಿಸಿ ಸಾರ್ವಜನಿಕರಿಗೆ ಯಾರೂ ತೊಂದರೆ ಆಗಲಾರ್ದಂಗೆ ನಾವು ನಮ್ಮ ಮನೆಮಾರು ದನಗಳನ್ನ ತಾವು ಕಟ್ಕೊಂಡು ಒಳ್ಳೆಯದಂತ ಹೇಳ್ತಾ ಮತ್ತೊಮ್ಮೆ ನಾನು ಈಗ ಗೂಳಿ ಹಿಡಿಯೋದು ಸಣ್ಣ ಕೆಲಸ ಅಲ್ಲ ಸರ್, ಯಾಕೆಂದರೆ ಅವರು ಭಾಳ ಅಗ್ರೆಸಿವ್ ಆಗಿರ್ತವೆ. ಕಳೆದ 3 ದಿನದಿಂದ ಕಾರ್ಯಾಚರಣೆ ಮಾಡಿದ್ವಿ ಸಾರ್ವಜನಿಕರು. ಇವತ್ತು ಈಗ ಸರ್ ಕೇಳ್ದಂಗೆ ಹೇಳಕ್ಕೆ ಇಷ್ಟಪಡೋದಂದರೆ, ನಮ್ಮ ಮುನ್ಸಿಪಾಲ್ಟಿಗೆ ಇದರಾಗೆ ಸಾರ್ವಜನಿಕ ಸಹಭಾಗಿತ್ವನೂ ಭಾಳ ಅದ. ನಮ್ಮ ರಕ್ಷಣಾ ವೇದಿಕೆಯವರು, ನಮ್ಮ ಇವರು ಹಿರಿಯರಾದಂಥ ಇವರು ದಿಲೀಪ್ ಅವರು, ಆಮೇಲೆ ನಮ್ಮ ವೆಟರ್ನರಿ ಸರ್ ಡಾಕ್ಟರ್ ಅವರು ಕೂಡ ಅನೇಕರು ಕೂಡ ಇದಕ್ಕೆ ಸಾರ್ವಜನಿಕರಿಗೂ ತೀವ್ರ ಆಸಕ್ತಿಯಿಂದ ಒಂದು 24 ಅವರ್ಸ್ ಅಂದರೆ ರಾತ್ರಿನೇ ಪ್ರಾರಂಭ ಮಾಡಿ ಬೆಳಕರಿವರೆಗೂ ಕೂಡ ಹಿಡಿದ ಅವನಿಲ್ಲಿ ನಮ್ಮ ವೆಂಕಟಪ್ಪ ಗುಡಿ ಹತ್ರ ಕಟ್ಟಿ ಮೇವು, ಅದಕ್ಕೆ ನೀರು ಎಲ್ಲ ಕೂಡ ಸಾರ್ವಜನಿಕರು ಭಾಳ ಸಹಕಾರ ಮಾಡಿ ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗವಹಿಸ್ತಾರೆ. ಅವರಿಗೂ ಕೂಡ ನಮ್ಮ ಪುರಸಭೆ ವತಿಯಿಂದ ಅವರಿಗೆ ಧನ್ಯವಾದಗಳು ಹೇಳ್ತೇನೆ. ಕಾರಣ ಇದೊಂದು ಎಲ್ಲರ ಸಾರ್ವಜನಿಕರು ನಾವು ಎಲ್ಲರೂ ಸೇರಿ ಮಾಡಿದರೆ ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಅಂತ ನಾವು ಭಾವಿಸ್ತಾ ಎಲ್ಲರೂ ಕೂಡ ಇದೇ ರೀತಿ ಸಹಕಾರ ಮಾಡಬೇಕು. ಹಾಗೂ ಮುಖ್ಯವಾಗಿ ನಮ್ಮ ರೈತರು, ನಮ್ಮ ರೈತಾಪಿ ಜನರು ಏನು ರಾಮದುರ್ಗದಲ್ಲಿ ಇದ್ದಾರೆ, ದಯವಿಟ್ಟು ತಮ್ಮ ಮನಿಮಾರು ದನಗಳನ್ನ ದಯವಿಟ್ಟು ಇವತ್ತೇ, ನಾಳೆ ನಾಡ್ದಲ್ಲ ಇವತ್ತೇ ತಾವು ಕಟ್ಕೋಬೇಕು. ಒಂದು ವೇಳೆ ರಸ್ತೆ ಮೇಲೆ ಬಂದರೆ ಹಿಂದೆ ಹೇಳ್ದಂಗೆ ಕಡ್ಡಾಯವಾಗಿ ನಾವು ಗೋಶಾಲೆಗೆ ಸ್ಥಳಾಂತರ ಮಾಡ್ತೀವಿ. ಸ್ಥಳಾಂತರ ಮಾಡಿದರೆ ವಾಪಸ್ ನಿಮಗೆ ಯಾವನೇ ಕೊಟ್ಟರು ಅದು ಹೊಳೆ ಸಿಗಲ್ಲ.
ಕಾರಣ ಇದೊಂದು ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ, ಎಚ್ಚರಿಕೆ ಅಂತ ತಿಳ್ಕೊಳ್ಳಿ, ಯಾವುದೇ ರೀತಿ ತಾವು ತಿಳ್ಕೊಂಡ್ರೂ ಪರವಾಗಿಲ್ಲ, ನಾವು ಮಾತ್ರ 100% ಅವನು ಸ್ಥಳಾಂತರ ಮಾಡೋಕ್ಕೆ ಕ್ರಮ ತೆಗೆದುಕೊಳ್ತೀವಿ.